ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಏನು ವಿಡಿಯೋ ತೋರಿಸ್ತಾ ಇರೋದು ತೋಟಗೆರೆ ಫ್ರೆಂಡ್. ಇದು ಯಲಹಂಕ ಕ್ಷೇತ್ರದಲ್ಲಿ ಬರುವಂಥ ಹೆಸರುಘಟ್ಟ ER ಬೈಯಲ್ಲಿ ತೋಟಗೆರೆ. ಇವರು ಒಂದು ಕಮೆಂಟ್ ಹಾಕಿದ್ದಾರೆ. ಸರ್, ನಮಗೆ ನಾವು ಹ್ಯಾಂಡಿಕ್ಯಾಫ್ಟು 5 ಲಕ್ಷ ಸಹಾಯಧನ ಯಾವ ಜಾಗದಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಮತ್ತು ಅರ್ಜಿ ಎಲ್ಲಿ ಸಿಗ್ತವೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಪ್ರತಿಯೊಂದು ಡೀಟೇಲ್ಸು ನಮಗೆ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಇದು ಯಾವ ಜಾಗದಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತಲೂ ಕೇಳ್ತಾ ಇದ್ದಾರೆ. ಫ್ರೆಂಡ್, ನಿಮಗೆ ಸಾಕಷ್ಟು ವಿಷಯ ನಾನು ತಿಳಿಸ್ಕೊಂಡು ಬರ್ತಾ ಇದ್ದೀನಿ. 1 BHK ಫ್ಲ್ಯಾಟು ಯಾವ ರೀತಿ 5 ಲಕ್ಷ ಸಹಾಯಧನ ಬಗ್ಗೆ. ಫ್ರೆಂಡ್, ಇವರು ಷಣ್ಮುಗ ಅಂತ. ಫ್ರೆಂಡ್, ಇವರು ಷಣ್ಮುಗ ಅವರು ಕೇಳ್ತಾ ಇದ್ದಾರೆ. ಇವರು ತೋಟಗೆರೆ 1 BHK ಫ್ಲ್ಯಾಟರು. ಫ್ರೆಂಡ್, ಸರ್, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಫ್ಟು. ಸರ್, ನನಗೆ 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಎಲ್ಲಿ ಹಾಕಬೇಕು, ಹಾಗೆ ಸ್ವಲ್ಪ ಡಾಕ್ಯುಮೆಂಟ್ಸು ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸು ದಯವಿಟ್ಟು ತಿಳಿಸಿ ಸರ್ ಅಂತ ಕೇಳಿಸ್ತಾ ಇದ್ದಾರೆ. ಫ್ರೆಂಡ್, ಇವ್ರಿಗೆ ಏನು ಮತ್ತೆ ಇವರು ತೋಟಗೆರೆ ಅಂತ ಹಾಕಿದ್ದಾರೆ. ಫ್ರೆಂಡ್, ಇವ್ರಿಗೆ 5 ಲಕ್ಷ ಸಹಾಯಧನ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಎಲ್ಲಿ ಅರ್ಜಿ ಹಾಕಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು. ಷಣ್ಮುಗ ಅವರೇ, ನಿಮಗೆ ಕೇಳ್ತಾ ಇದ್ದೀರಾ, ನೀವು ಫಿಸಿಕಲ್ ಹ್ಯಾಂಡಿಕ್ಯಾಫ್ಟು, ನಾವು ಅಂಗವಿಕಲರು, ನಮಗೆ 5 ಲಕ್ಷ ಸಹಾಯಧನ ಎಲ್ಲಿ ಸಿಗುತ್ತೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸ್ತಾ ಇದ್ದೀರಾ. ಫ್ರೆಂಡ್, ಇದು BBMP ಲಿಮಿಟ್ಸು, ಅಂದರೆ ನೀವೇನಾರು BBMP ಲಿಮಿಟ್ಸಲ್ಲಿದ್ದರೆ ನಿಮಗೆ ಇದು ಅವಕಾಶ ಇರುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದರೆ ನಿಮಗೆ ಬರೋದಿಲ್ಲ. ಹಾಗಾಗಿ ನೀವು ಏನಾದ್ರು BBMP ಲಿಮಿಟ್ಸಲ್ಲಿ ನೀವೇನಾರು ಇದ್ದರೆ ನೀವು ಅರ್ಜಿ ಹಾಕಬೋದು. ಈಗ ಸರ್ಕಾರದಿಂದ ಅರ್ಜಿ ನಿಲ್ಲಿಸಲಾಗಿದೆ, ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದು 1 ವರ್ಷಕ್ಕೊಂದು ಸರಿ ಇದು ಆಪ್ಷನ್ ಬರುತ್ತೆ. ಅಂದರೆ ಅಮೃತ ಮಹೋತ್ಸವ ಅಡಿಯಲ್ಲಿ ಒಂಟಿ ಮನೆ ಯೋಜನೆ ಅಡಿಯಲ್ಲಿ 5 ಲಕ್ಷಕ್ಕೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಆಪ್ಷನ್ ಬರುತ್ತೆ. ಹಾಗಾಗಿ ನಿಮಗೆ ತಿಳಿಸೋದಿಷ್ಟೇ, ಏನು ಇದು ಈಗ ಸ್ಟಾಪ್ ಆಗಿದೆ. ಫ್ರೆಂಡ್, ಇದು BBMPಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ BBMP ನಿಮಗೆ ಯಾವ ವಾರ್ಡ್ ಬರುತ್ತೋ ಆ ವಾರ್ಡಲ್ಲಿ ನೀವು ವಿಚಾರಿಸ್ಬೇಕಾಗುತ್ತೆ. ಒಂಟಿ ಮನೆ ಯೋಜನೆ ಅಡಿಯಲ್ಲಿ 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಹಾಕ್ಬೋದಾ ಅಂತ. ನಿಮ್ಮ ಡೌಟ್ ಇದ್ದರೆ ನೀವು BBMP ಲಿಮಿಟ್ಸಲ್ಲಿ ಏನಾದ್ರು ಸೇರ್ಕೊಂಡಿದ್ರೆ ನಿಮ್ಮ ವ್ಯಾಪ್ತಿಗೆ ಬರುವಂತಹ BBMPಲಿ ಹೋಗಿ ವಿಚಾರಿಸಿ ಅಲ್ಲಿ ಕೇಳಿ ಅರ್ಜಿ ಸಲ್ಲಿಸ್ಬೋದನ ಅಂತ. ಅವ್ರು ಏನಾರು ಬಿಟ್ಟಿದ್ದಾರೆ ಅಂದರೆ ನೀವು ಸಲ್ಲಿಸ್ಕೋಬೋದು. ಬಟ್ ಈಗ ಸದ್ಯಕ್ಕೆ ಅದು ನಿಲ್ಲಿಸಿದ್ದಾರೆ. ಅದು ಖಂಡಿತವಾಗಿ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಏನಾರ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ಅದು ಇಲ್ಲ. ನಿಮಗೆ ಸಮಾಧಾನ ಇಲ್ಲಾಂದರೆ ನಿಮ್ಮ ವ್ಯಾಪ್ತಿಗೆ ಬರುವಂತಹ BBMPಯಲ್ಲಿ ಹೋಗಿ ವಿಚಾರಿಸ್ಬೋದು. ಸದ್ಯಕ್ಕೆ ಸುಮಾರು ಒಂದು 554 ಜನಕ್ಕೆ ಆಗಿದೆ. ಅದು ಸದ್ಯಕ್ಕೆ MLA ಕಡೆಯಿಂದ ವೆರಿಫೈ ಆಗಬೇಕು. ಅದ ನಂತರ ಅವ್ರ ಅಕೌಂಟಿಗೆ ಹಣ ಬರುತ್ತೆ. ಫ್ರೆಂಡ್, ಈಗ ನಿಮಗೆ ತೋಟಗೆರೆ ಷಣ್ಮುಗ ಅವರೇ, ನೀವು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳ್ತಾ ಇದ್ದೀರಾ. ಫ್ರೆಂಡ್, ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ, ಒಂದು ಫಾರಮ್ಮು, BBMP ಕಡೆಯಿಂದ ಒಂದು ಫಾರಮ್ ಕೊಡ್ತಾರೆ. ಅಲ್ಲಿ ಡೀಟೇಲ್ಸು, ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರ, ನೀವು ಅರ್ಜಿ ಹಾಕಿರ್ತೀರಲ್ಲ ಅರ್ಜಿ, ಅವೆಲ್ಲ ಪ್ರತಿಯೊಂದು ಡೀಟೇಲ್ಸು, ನೀವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಹ್ಯಾಂಡಿಕ್ಯಾಫ್ಟ್ ಅಂತ ಹೇಳ್ತಿದ್ರೆ ಅದು ಹ್ಯಾಂಡಿಕ್ಯಾಫ್ಟ್ ಸರ್ಟಿಫಿಕೇಟು, ಇವೆಲ್ಲ ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಅದರ ನಂತರ ನಿಮಗೆ ಒಂದು 2 ತಿಂಗಳು 3 ತಿಂಗಳು ಬಂದು ಮನೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ MLA ಕಡೆ ಹೋಗುತ್ತೆ. MLA ಕಡೆಯಿಂದ ವೆರಿಫೈ ಆದ ನಂತರ ನಿಮ್ಮ ಓಕೆ ಆದರೆ ನಿಮಗೆ ಬರುತ್ತೆ. ಇಷ್ಟು ನಿಮಗೆ ತಿಳಿಸ್ತೀನಿ. ಒಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಇಷ್ಟು ಬೇಕಾಗುತ್ತೆ ನಿಮಗೆ. ಏನು ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು, ನಿಮ್ಮ ರಾಜೀವ್ ಗಾಂಧಿ ವಸತಿ ನಿಮಗೆ ಯಾವ ಫ್ಲ್ಯಾಟ್ ಬುಕ್ ಮಾಡಿರ್ತೀವಿ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬೇಕಾಗುತ್ತೆ. ಫ್ರೆಂಡ್, ಈಗ ಸದ್ಯಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದರು. ಸದ್ಯಕ್ಕೆ ಈಗ BBMP ಕಡೆಯಿಂದ ಅದು ಬೆಂಗಳೂರು ಪ್ರಾಧಿಕಾರ 5 ಭಾಗ ಆಗಿ ವಿಂಗಡಿಸಿರೋದ್ರಿಂದ ಇಲ್ಲಿ ಯಾವುದೇ ಥರ ಕೆಲಸ ಈ ಥರ ಅರ್ಜಿಗಳು ಬಿಡ್ತಾಯಿಲ್ಲ. ಈಗ ಮತದಾರ ಪರಿಶೀಲನೆ ನಡೀತಾ ಇದೆ. ಎಲೆಕ್ಷನ್ ಬೇರೆ ನಡೆಸಬೇಕು ಅಂತ ಇದೆ ಜೂನ್-ಜುಲೈಯಲ್ಲಿ. ಹಾಗಾಗಿ ಈಗ ಇಂಥ ಸ್ಕೀಮ್ಗಳ ಬಗ್ಗೆ ಅವರು ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಅರ್ಜಿ ಏನಾರ ಮತ್ತೆ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಷಣ್ಮುಗ ಅವರೇ, 1 BHK ಫ್ಲ್ಯಾಟು ತೋಟಗೆರೆ, ಇದು ಬರುವಂತಹ ತೋಟಕ್ಕೆ ಯಲಹಂಕ ಕ್ಷೇತ್ರ ಯಶವಂತಪುರ
ಹೆಸರುಘಟ್ಟ ಯಲಹಂಕ ಹೆಸರುಘಟ್ಟ ಬೈಯಲ್ಲಿ ಬರುವಂಥ ತೋಟಗೆರೆ ಅಂತ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿವರವಾಗಿ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಷಣ್ಮುಗ ಅವರೇ. ಖಂಡಿತವಾಗಿ ನೀವು ಅಂಗವಿಕಲಂತರ ಅರ್ಜಿ ಸಲ್ಲಿಸ್ಬೋದು. ಬಟ್ ನಿಮಗೆ ಅದು ಸರ್ಕಾರದಿಂದ ಬಿಡುಗಡೆ ಆಗಬೇಕು. ಅಮೃತ ಮಹೋತ್ಸವ ಅಡಿಯಲ್ಲಿ, ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅದು ಆನ್ಲೈನಲ್ಲಿ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಅರ್ಜಿ ಸಲ್ಲಿಸ್ಬೋದು. ಈಗ ಸದ್ಯಕ್ಕೆ ಅದು ನಿಲ್ಲಿಸಿದ್ದಾರೆ. ಅರ್ಜಿ ಬಿಟ್ಟಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕೋದು ದಯವಿಟ್ಟು ಕಮೆಂಟ್ ಹಾಕಿ. ಆದಷ್ಟು ನಾನು ವಿಡಿಯೋ ಮುಖಾಂತರ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ.